ಇನ್ನು ಮುಂದಕ್ಕೆ ತಿರುಪುರ ಗ್ರಾಮಕ್ಕೆ ತಿಳಿಸೋ ವಿಷಯ ಏನು ಅಂದ್ರೆ ಮಡ್ರಾಸ್ ರಾಜ್ಯದಿಂದ ಕರ್ನಾಟಕ ಬೇರ್ಪಡ್ತಿರೋ ಕಾರಣ ರಾಜ್ಯದ ರೇಖೆನ ಗುರುತಿಸಿರೋ ಪ್ರಕಾರ ಆ ರೀತಿಯಾಗಿ ಆ ಗಡಿ ರೇಖೆ ತಿರುಪುರ ಊರಿನ ಮಧ್ಯದಲ್ಲೇ ಸಾಗುತ್ತೆ. ನೀವೆಲ್ಲ ಇದಕ್ಕೆ ಒಪ್ಪಿಗೆ ಕೊಟ್ಟು ಸಹಿ ಮಾಡಲು ಒಪ್ಪಿಕೊಂಡರೆ ಈ ಊರನ್ನು 2 ರಾಜ್ಯವನ್ನಾಗಿ ಕೇಂದ್ರವು ಆದೇಶಿಸುತ್ತದೆ. ಎಲ್ಲಿಗೆ ಬಂದ್ ಏನ್ ಮಾತಾಡ್ತಿದ್ಯಯ್ಯ? ಈ ವಿಷಯ ನಮ್ ಜಮೀನ್ದಾರು ಗೊತ್ತಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಾ? ಈ ಊರ್ ಜಮೀನ್ದಾರ್ ಯಾರು ಅಂತ ಗೊತ್ತಾ? ಭೂಪತಿ ಪಾಂಡ್ಯ ವೀರಮುತ್ತುಗೆ ಜೈ! ಭೂಪತಿ ಪಾಂಡ್ಯ ವೀರಮುತ್ತುಗೆ ಜೈ! ರಾವ್ ಬಹದ್ದೂರ್ ಕೇಶವ ಅವ್ರಿಗೆ! ರಾವ್ ಬಹದ್ದೂರ್ ಕೇಶವ ಅವ್ರಿಗೆ! ಅಣ್ಣ ತಮ್ಮಂದ್ರ ತರ ಚೆನ್ನಾಗಿರೋ ನಮ್ಮನ್ ದೂರ ಮಾಡೋದಿಕ್ಕೆ ನೀನ್ ಯಾರು? ಅಯ್ಯ, ಇದು ಕೇಂದ್ರದ ಆದೇಶ. ಎಲ್ಲ ಇವನ ಏನ್? ಇಲ್ಲಿ ನಂದೇ ಪ್ರಭುತ್ವ, ನಂದೇ ರಾಜ್ಯ. ಇವಾಗ ಮಾತ್ರ ಅಲ್ಲ, ಯಾವಾಗ್ಲೂ ಜೊತೆಲೇ ಇರ್ತೀವಿ, ಜೊತೆಲೇ ಹೋಗ್ತೀವಿ. ಹೌದು, ಸಂಬಂಧನ ಕಿತಾಕು ಅಂತ್ಯ. ನಿನ್ ಸಮಾಧಿಗೆ ಕಲ್ಲನ್ನ ನಾನ್ ನೆಡ್ತೀನಿ. ನಮ್ಮಿಬ್ಬರ ಮಧ್ಯೆ ಜಗಳ ಅನ್ನೋ ಮಾತಕ್ ಜಾಗನೇ ಇಲ್ಲ. ಹಂಗೇಳಿ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಗ್ಗಟ್ಟಿನಿಂದ ಜೊತೆಗಿರ್ಬೇಕು ಅನ್ಕೊಂಡ್ವಿ. ಆದ್ರೆ ಒಂದೇ ರಾತ್ರಿನಲ್ಲಿ ಸೈನ್ ಹಾಕಿ ಎಲ್ಲ ದೂರ ಆದ್ವಿ. ಏನು, ಎಲ್ರು ಜೊತೆಗಿರ್ತೀವಂತ ಕ್ಲಾಪ್ಸ್ ಹೊಡೆದ್ರ, ಮತ್ತೆ ನೆಕ್ಸ್ಟ್ ಡೇನೆ ಸೈನ್ ಹಾಕಿ ಬೇರೆ ಆದ್ರ? ಅದ್ರ ಮಧ್ಯೆ ಏನಾಯ್ತು ತಾತ? ಆವತ್ತೊಂದಿನ ಅವತ್ತು ಏನಾಯ್ತು? ಅವತ್ತು ಪಾಪ ಚಳಿ ಆಗ್ತದೆ ಅನ್ಸುತ್ತೆ ಕಣ, ನಡಕ್ತಾ ಇದಾರೆ. ಭಯ ಬೆಡ್ಶೀಟ್ ಹೊತ್ಸು. ಚಳಿ ಎಲ್ಲ ಕಣೋ, ಕರಿ ನನ್ ಮಗನೆ. ತಾತಂಗ್ ಫಿಟ್ಸ್ ಬಂದಿದೆ. ತಾತೆ ಎದ್ದೇಳೋ. ಹಲೋ ಹಲೋ, ಏನ್ ಹಲೋ? ಯಾವ್ದೋ ಡಾಕ್ಟರ್ ಹಲೋ. ನಾನು ಪರಮ್. ಪರಮ ಯಾರದು? ನಂಬರ್ ಸೇವ್ ಮಾಡ್ಕೊಂಡಿರೋ ತಾತಯ್ಯ, ತಾತಯ್ಯ, ಏನಾಗಿಲ್ಲ. ಏಯ್, ಫೋನ್ ಇಡು. ಇಲ್ಲಿದೆ ರೂಮು. ಒಳಗೋಗು. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಏಯ್, ಬನ್ರು. ಎದ್ರಂತ ಬನ್ರೋ. ತಾತ, ಅವತ್ತು ಅಂತ ನಿಲ್ಸಿದ್ರಿ, ಅವತ್ ಏನಾಯ್ತು ಅಂತ ಹೇಳಿ ತಾತ. ಆವತ್ತು ಹಿಂಗೆ ಪಿಡಿಸ್ ಬಂದು ಮಲ್ಕೊಂಬಿಟ್ನಪ್ಪ. ಆಮೇಲೆ ಏನ್ ನಡೀತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇವ್ರಿಗೆ ಫಸ್ಟ್ ಟೈಮ್ ಫಿಟ್ಸ್ ಬಂದಾಗ್ಲೇ ಹೋಗ್ಬೇಕಿತ್ತ. ಏಯ್, ರೆಡಿ ರೆಡಿ. ಮೊದ್ಲು ಈ ಊರ್ ಗಲಾಟೆ ಏನು ಅಂತ ಕಂಡುಹಿಡಿಬೇಕು. ನೀವೇನಿಲ್ಲಿ? ನಿಮ್ಮಪ್ಪನ್ ಫೋನ್ ಬಂದಿತ್ತು ಕಣೋ. ಹಲೋ, ನಿನಗ್ ಸೊಸೆ ಆಗಿ ಬರೋಳ್ ಗಂಡ ಮಾತಾಡ್ತಾ ಇದ್ದೀನಿ. ರಾಂಗ್ ನಂಬರ್. ಬ್ಲೇಡಿ ರೂತರ್ ಫುಡ್. ಹಲೋ, ನಿನ್ ಮುಖಕ್ಕೆ ಹಚ್ಚನಕ್ಕಾದ್ರೂ ಊಟ ಹಾಕಿದ್ಯಾ? ಫೋನ್ ನ ಪಟ್ಟಂತ ಕಟ್ ಮಾಡ್ತೀಯಾ? ಫ್ರೀ ಅಂತನಾ? ನಿನ್ನ ಪ್ರಾಬ್ಲಮ್ ಏನೆಯಾ? ಪ್ರಾಬ್ಲಮ್ ನಂದಲ್ಲ, ನಿಮ್ ಮಗಂದು. ನಿಮ್ ಮಗ ಪ್ರೀತಿಸ್ತಿರೋ ಹುಡುಗಿನ ನಾನು ಮದ್ವೆ ಆಗ್ತಿದ್ದೀನಿ. ಇದು ಗೊತ್ತಾದ್ಮೇಲೆ ಮೊದ್ಲು ಸ್ವಲ್ಪ ಬೇಜಾರಾಯ್ತು. ಈಗ ತುಂಬಾ ದುಃಖ ಪಡ್ತಾ ಇದ್ದಾನೆ. ನಾಳೆ ಹುಚ್ಚು ಜಾಸ್ತಿ ಆಗಕ್ಕೆ ಮುಂಚೆ ನೀನ್ ಅವ್ರ ಅಪ್ಪ ಅಲ್ವಾ, ಬಂದ್ ಸಮಾಧಾನ ಮಾಡು. ಅಷ್ಟಕ್ಕೂ ಅವ್ನು ನಿಮಗೆ ಯಾಕೆ ಫೋನ್ ಮಾಡ್ತಿದ್ದಾನೆ? ನನಗೇನ್ ಗೊತ್ತು? ನಿನಗೆ ಫೋನ್ ಮಾಡಿದೆ ಸ್ವಿಚ್ ಆಫ್ ಬಂತು. ಮತ್ ನಿನಗೆ ಇಲ್ಲಿ ಏನಾಗಿದೆಯೋ ಅಂತ ಗಾಬರಿಯಿಂದ ಓಡ್ ಬಂದ್ವಿ. ಒಂದ್ ನಿಮಿಷ. ಗುಡ್ ಮಾರ್ನಿಂಗ್ ಬ್ರೋ. ನಿನ್ ಕಾಲ್ಗೋಸ್ಕರನೇ ಮಾಲಗ್ದನೆ ವೇಟ್ ಮಾಡ್ತಿದ್ದೆ. ಏಯ್ ಮೆಂಟಲ್, ಅಷ್ಟಕ್ಕೂ ನಮ್ಮ ಅಪ್ಪಂಗೆ ಯಾಕೆ ಫೋನ್ ಮಾಡ್ದೆ? ಸಿಂಪಲ್ ಮಚ್ಚ, ನೀನ್ ನನ್ ಕಾಲ್ ಕಟ್ ಮಾಡ್ದೆ, ನನಗಿಲ್ಲಿ ಉರಿತು.
ನಿನ್ ಡ್ಯಾಡಿ ಕಾಲ್ ಮಾಡ್ದೆ. ನಮ್ಮ ಅಪ್ಪನ ನಂಬರ್ ನಿಂಗೆ ಹೇಗೋ ಗೊತ್ತು? ನಿಮ್ಮ ಅಪ್ಪ ಏನ್ ಬಾರಿ ಡೊನಾಲ್ಡ್ ಟ್ರಂಪು ಹುಚ್ಚಿನ ತರ ಮಾತಾಡ್ತೀಯಲ್ಲ ಮಚ್ಚ. ರಿವೆಂಜ್ಗೆ ಲಾಜಿಕ್ ಇರುತ್ತೆ ಕೋ ಬ್ರದರ್. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ನನ್ ಲವರ್ ದೂರ ಆದ್ಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬಿಗ್ ಆಗಿ ಬದುಕೋಣ ಅಂತಿದ್ದೆ. ನೋಟ್ ಬ್ಯಾನ್ ಆದಾಗ ಬ್ಲ್ಯಾಕ್ ಮನಿ ಇಟ್ಟಿರೋರ್ ತರ ತುಂಬಾನೇ ಸಂಕಟ ಪಟ್ಟೆ. ಆ ಸಂಕಟನ ನೀನು ಪಡ್ಬೇಕು. ಟೈಮ್ ಇಲ್ಲ ಕೋ ಬ್ರದರ್. ಶುಭ ಮುಹೂರ್ತನ ಆಲ್ರೆಡಿ ಫಿಕ್ಸ್ ಮಾಡಿದೀನಿ. ಸ್ವಲ್ಪ ಫೈಟ್ ಮಾಡು ಕೋ ಬ್ರದರ್. ಇಟ್ಸ್ ಗೆಟಿಂಗ್ ಟು ಲೇಜಿ. ಊರ್ಗೆಲ್ಲ ಗೊತ್ತಾಗೋದು ನನ್ಗೆ ಇಷ್ಟ ಇಲ್ಲ. ನೋಡ್ಕೊಳ್ಳೋಣ, ಸಾಂಬಾರ, ದಮ್ ಬಿರಿಯಾನಿನ, ಶಂಕರ, ಭಗವಾನ. ಏನಾಯ್ತೋ? ಏನಪ್ಪ, ನಮ್ಗೆ ಈ ಊರು ಬೇಡ, ಈ ಮದ್ವೆನೂ ಬೇಡ. ನಾವಿಲ್ಲಿಂದ ಹೊಟ್ಟೋಗೋಣ. ಇಷ್ಟಕ್ಕೂ ನಿಮ್ಗೆ ಅನ್ಬೇಕು, ಸಂತೋಷವಾಗಿದ್ ಮಗುನ್ ಕರ್ಕೊಂಬಂದ್ ಇಲ್ ಬಿಟ್ರಿ. ಏನಾದ್ರೂ ಆಗಿದ್ರೆ? ಅಮ್ಮ ಇಲ್ಲಿವರೆಗೂ ಯಾವ್ದಾದ್ರು ಹುಡುಗಿ ಹಿಂದೆ ಬಿದ್ದಿದ್ದೀನ? ಕಡೆ ಪಕ್ಷ ಮಾತಾಡಿದಿನ? ಅವಳು ನೋಡಿದ ತಕ್ಷಣ ನನ್ನ ಇಂಟ್ರೆಸ್ಟ್ ಎಲ್ಲ ಅವಳ ಮೇಲೆ ಹೋಯ್ತು ಅಪ್ಪ. ಯಾವಾಗ್ಲೂ ಗಲಾಟೆ ಅಂತಿದ್ ನಾನು ಅವಳಿಗೋಸ್ಕರ ಗಲಾಟೆ ಮಾಡ್ತಿರೋ 2 ಊರನ್ನ ಒಂದ್ ಮಾಡಕ್ ಕೊಟ್ಟಿದ್ದೀನಿ. ಅವಳು ಎಷ್ಟಿಷ್ಟ ಆಗಿದ್ದಾಳೆ ಅಂತ ಯೋಚನೆ ಮಾಡಿ. ನಾನು ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕು ಅಂತಿರಲ್ಲ, ನಾನು ಹ್ಯಾಪಿಯಾಗಿರ್ಬೇಕು ಅಂದ್ರೆ ಅವಳು ನನ್ನ ಲೈಫಲ್ಲಿ ಇರ್ಬೇಕಮ್ಮ. ಹಾಗಲ್ಲಪ್ಪ ಕಾಂತ, ಅವನು ಜಗಳ ಮಾಡ್ಕೊಂಡು ಬಂದಾಗ್ಲೇ ಬದಲಾಗೋಂದೇ ಬದಲಾಗ್ಲಿಲ್ಲ. ಈಗ ಪ್ರೀತಿ ಮಾಡ್ತಾ ಇರೋನು ಬದಲಾಗೋಂದ್ರೆ ಆಗ್ತಾನ? ನಾನ್ ಹೇಳೋದ್ ಅವನಿಗೇನು ಆಗಲ್ಲ, ಸುಮ್ನಿರು. ಮಗನೇ, ಆ ಹುಡುಗಿನ ಬಿಡ್ಬೇಡ. ಆ ಹುಡುಗಿನ ಕರ್ಕೊಂಡೇ ನಾವು ನಮ್ಮ ಮನೆಗೆ ಹೋಗೋಣ. ಥ್ಯಾಂಕ್ಸ್ ಅಪ್ಪ. ಇದು ಚೆನ್ನಾಗಿದೆ ಅಲ್ವಾ? ಹಾ, ತುಂಬಾ ಚೆನ್ನಾಗಿದೆ. ಇದ್ ನೋಡು. ನಮಸ್ತೆ ಅಮ್ಮ. ಆ ಏ ಹುಡುಗಿ, ಹಾ, ಹೊಟ್ಟೆ ಒಳಗೆ ಏನಾದ್ರೂ ಇದೆಯಾ? ಈಗ ತಾನೇ ಚಿಕನ್ ತಿಂದೆ ಅಮ್ಮ. ಥೂ, ನಾನ್ ನಿನ್ನ ಗರ್ಭಿಣಿ ಅನ್ಕಂಡೆ. ಕೊಬ್ಬ ಎಂತೆಂತವ್ರು ಸತ್ತೋಗ್ತಾರೆ, ಈ ಮುದ್ಕಿ ಸಾಯಿ ಅಲ್ಲ, ಕೋತಿ ಮೂತಿ. ಯಾಕೆ ಅಳ್ತಾ ಇದೀಯಾ? ಅಳೋ ಅಂತದ್ದೇನಾಯ್ತು? ಒಂದೇ ಸಲ ಹರಿ ನೋಡ್ಬೇಕು. ಹೊರಗಡೆ ಹೋಗಕ್ಕಾಗಲ್ವಲ್ಲ, ಹೇಗೆ? ಅಂಕಲ್ ಅಂಕಲ್ ಏ ಜುಮಂಜಿ, ಅಂಕಲ್ ಇಲ್ಲಿ ಇಲ್ಲೇ ಇದ್ದಾನೆ. ಕಾಣಿಸ್ಲಿಲ್ಲ. ಹೇ ಅಂಕಲ್, ನಮಸ್ತೆ ಅಳಿ ಅಂದ್ರೆ. ಪರವಾಗಿಲ್ಲ, ನಮಸ್ಕಾರ ಬೇಗ್ರೆ, ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದ್ಯಾ ತಾನೇ? ಅಂಕಲ್, ಕಾರ್ಡ್ಸ್ ಪ್ರಿಂಟ್ ಆಗಿದೆ. ಸೆಂಟಿಮೆಂಟ್ ಪ್ರಕಾರ 2ನೇ ಕಾರ್ಡ್ ನಿಮ್ಗೆ ಕೊಡೋಣ ಅಂತ ಬಂದೆ. 2ನೇ ಕಾರ್ಡ್ ಯಾಕೆ? ಟ್ರೂತ್ ಆರ್ ಫುಡ್. ಅರ್ಶನ ಹಚ್ಚಿ 2ನೇ ಕಾರಣ ಬೀಗರು ಕೊಡು. ಇವಾಗ ಹೋಗ್ಬಿಟ್ಟು ಅರ್ಶನ ಹುಡ್ಕೊಂಡ್ರಿ ಎಲ್ಲಿ? ಅರ್ಶನ ಬಂದೆ, ಮುಖ ಎಲ್ಲ ಅರ್ಶನ. ಓ ಶಿಟ್. ಅಷ್ಟ ಮೇಲಕ್ಕೆ ಏನಕ್ಕೆ ಜೋಕಲಿ ಕಟ್ಟಿದ್ಯಾ? ಮದುವೆಗೆ ತಪ್ಪದೆ ಬರ್ಬೇಕು. ಸೀರಿಯಸ್ಲಿ. ಎಂತ ಗೊತ್ತಿರಳಿ ಅಂದ್ರೆ, ಟೀನಾ ಕಾಫಿನಾ? ನಿನ್ ಮಗಳು ಅಂದ್ರೆ ಹುಡುಗ ಹುಡುಗಿ ಇಬ್ರು ಸೇರ್ಕೊಂಡು ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ಇವನ ಉದ್ದೇಶ. ಸೂಪರ್ ಟ್ರೂತ್ ಫುಡ್. ಇಲ್ಲ ಅಂದ್ರೆ ಒಡೆದು ಬಿಡ್ತಾನೆ. ಅವಳನ್ ಕರ್ಕೊಂಡ್ ಬಾ. ತಲೆ ನೋತಿದೆ, ಬರಕ್ಕಾಗಲ್ಲ ಅಂತ ಹೇಳಮ್ಮ. ನಿನ್ಗೆ ಹೇಳಿದ್ದು ಅವಳನ್ ಹೋಗ್ ರೆಡಿ ಮಾಡು. ಹೌದು, ಯಾವ ಕಡೆ ಹೋಗ್ತಿದ್ದೀರಾಳಿ ಅಂದ್ರೆ? ಟ್ರೂತ್ ಆರ್ ಫುಡ್ ಅಂದ್ರೆ ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತಿದ್ಯಲ್ಲ, ಹೇಳಲೇಬೇಕು. ಅವ್ರ ಕಾಲೇಜ್ಗೆ ಅಂಕಲ್. ಕಾಲೇಜ್ಗ ಕಳ್ಸಲ್ವಾ? ತಲೆನೋವು ಅಂತಿದ್ಲಲ್ಲ. ಅಬ್ಬೋ, ಈ ಬೋನ್ಸಾಯಿ ಮರ ನಿನ್ ಫ್ರೆಂಡಾ? ಪೊರ್ಕಿ ನಾಯಿ. ಇಂಡಿಕಾ ಆದ್ರೆ ಬರಲ್ಲ, ಇನ್ನೂ ಆದ್ರೆ ಓಕೆ ಅಲ್ವಾ? ಬಾ. ಅವಳು ಕೊಡ್ಬೇಕಾಗಿರೋ ಸಜೆಷನ್ ಎಲ್ಲ ಕೊಟ್ಟಿದ್ಯಾ? ಅದೇ ಇವ್ರ ಜೊತೆ ಎಲ್ಲ ಹೆಂಗೆ ಇದ್ಯಾ? ಒಂದ್ಸಲ ಯೋಚನೆ ಮಾಡು. ಲೈಫಲ್ಲಿ ಕಾಂಪ್ರಮೈಸ್ ಆಗಲ್ಲ. ಇಂತ ಹುಚ್ಚು ಐಡಿಯಾಗಳನ್ನ ಕೊಡೋದಕ್ಕೆ ಅಲ್ವಾ ನಿನ್ನಂತ ಫ್ರೆಂಡ್ ಕ್ಯಾರೆಕ್ಟರ್ಗಳಿರೋದು? ನಾನೇನ್ ಕೊಡ್ಲಿಲ್ಲ. ಹೌದು ಕಣೆ, ನಿನಗ್ ತಿನ್ನಕ್ಕೊಂದ್ ಬಿಟ್ರೆ ಬೇರೆ ಏನ್ ಕೆಲ್ಸನೋ ಗೊತ್ತಿಲ್ಲ ಅಂತ ನನಗೆ ಅರ್ಥ ಆಯ್ತು. ಕೋತಿ ಮೂತಿ.